ಹಾಯ್ ಫ್ರೆಂಡ್ಸ್, ಬನ್ನಿ ಚಿಕನ್ನು ಮತ್ತು ನುಗ್ಗೆಕಾಯಿ ಹಾಕಿ ಯಾವ ರೀತಿ ಸಾಂಬಾರು ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ನಾನೆಲ್ಲ ಮಸಾಲೆ ಜೋಡಿಸ್ಕೊಂಡಿದ್ದೀನಿ. ತೆಂಗಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಈರುಳ್ಳಿ, ಟೊಮಾಟೊ, ಚಕ್ಕೆ, ಲವಂಗ ಫಸ್ಟ್ ಜಾರಿಗೆ ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ, ಟೊಮಾಟೊ ಬಿಟ್ಟು ಇನ್ನೆಲ್ಲ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಕುಕ್ಕರಿಗೆ ಎಣ್ಣೆ ಬಿಸಿಗೆ ಹಾಕಿದ್ದೀನಿ. ನೀಟಾಗಿ ಮಸಾಲೆ ಫ್ರೈಗೆ ಹಾಕಿದ್ದೀನಿ. ರುಚಿಗೆ ತಕ್ಕನಷ್ಟು ಉಪ್ಪು, 2 ಸ್ಪೂನ್ ಮೆಣಸಿನ್ಕಾಯಿ ಪುಡಿ ಮತ್ತು ಸ್ವಲ್ಪ ಅರಿಶಿನ ಮತ್ತು ಒಂದು ಚಿಕನ್ ಮಸಾಲ. ನಿಮ್ಗೆ ಯಾವ್ದು ಬೇಕು ಅದು ಹಾಕ್ಬೋದು, ಯಾವ ಕಂಪ್ನಿಗೆ ಬೇಕದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ಮೇಲೆ ಚಿಕನ್ ಹಾಕ್ಕೊಳ್ಳಿ, ತೊಳೆದಿರೋದು. ನೀಟಾಗಿ ಹಾಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡೀಲಿ, ಉಪ್ಪು ಖಾರ ಎಲ್ಲ. ಮತ್ತು ಕುಕ್ಕರ್ ಮುಚ್ತಾಯಿದ್ದೀನಿ. ವಿಸಿಲ್ಗೆ ಹಾಕ್ತಲ್ಲ, ಸುಮ್ಮನೆ ಮುಚ್ತಾಯಿದ್ದೀನಿ 10 ನಿಮಿಷ, ಅರ್ಧ ಬೆರ್ಧ ಬೆಂದಲಿ ಅಂತ. ಯಾಕಂದರೆ ಮತ್ತೆ ನಾನು ನುಗ್ಗೆಕಾಯಿ ಹಾಕ್ತೀನಲ್ಲ, ಮತ್ತು ಅದಕ್ಕೂ ಕರೆಕ್ಟಾಗಿ ಬೆಂದಿರ್ತದೆ ವಿಸಿಲ್ಗೆ ಹಾಕಿದ್ರೆ. ಆಮೇಲೆ ಒಂದು ವಿಸಿಲ್ ಮಾತ್ರ ಹಾಕ್ಕೋತೀನಿ, ಜಾಸ್ತಿ ಇಲ್ಲ. ನೋಡಿ, ತೆಂಗಿನಕಾಯಿ, ಟೊಮಾಟೊ ರುಬ್ಬಿರೋದು ಹಾಕಿದ್ದೀನಿ. ನೀಟಾಗಿ ಹಾಕಿದ ತಕ್ಷಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸಾಂಬಾರು ಮಾತ್ರ ರುಚಿ ಅಂತದೆ. ಈಗ ಒಂದು ವಿಸಿಲ್ಗೆ ಹಾಕ್ಕೊಳ್ಳಿ. ಅದಾಯಿತು. ನಾನು ಮತ್ತೆ ನೀರು ಹಾಕೋಣ ಗಿಡಕ್ಕೆ ಅಂತ ಬಂದೆ. ನೋಡಿ ಫ್ರೆಂಡ್ಸ್, ಇದು ನಿಮಗೆ ಮೆಹಂದಿ ಗಿಡ. ಎಲ್ಲರೂ ಅಂದರು ಗಿಡ ಒಣಗೋಗಿರ್ತದೆ, ಬರಲ್ಲ ಅಂತ. ಒಣಗಿದ ಕಡ್ಡಿ ನಾನು ಹಾಕ್ತೆ, ನೀಟಾಗಿ ಚಿಗುರುತ್ತೈತೆ. ನೋಡಿ, ಇದು ಎಲೆಗೆ ನಾನು ಈ ಥರ ಕೊಂಬು ಮತ್ತು ಅದೆಲ್ಲ ಬಂದಮೇಲೆ ನಾನು ಆ ಥರ ಸುತ್ಕೋಬೋದು ನೀಟಾಗೆ. ನಂಗೆ ಸ್ವಲ್ಪ ಗಿಡಗಳಂದರೆ ಎಲ್ಲ ಇಷ್ಟ. ನೋಡಿ, ಇದೆಲ್ಲ ಪಾಟಲ್ಲೇ ಹಾಕಿರೋದು, ತುಂಬ ಚೆನ್ನಾಗಿ ಬಂದಿರ್ತದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.